₹1,00,00,000 ಗಳಿಸೋದು ಇಲ್ಲಿ ಬಹಳ ಸುಲಭ. ನೀವು ಇಷ್ಟು ಹಾಕಿ ನೀವು ಕೋಟಿ ದುಡಿಬಹುದು. ₹1,00,00,000 ಹಾಕಿ ಹಣ ಗಳಿಸೋ ಈಸಿನ? ಹಾಗಾದ್ರೆ ನೀವು ತಿಂಗಳಿಗೆ ₹10,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಮಾಡಿ. ಒಂದು ವರ್ಷಕ್ಕೆ ಎಷ್ಟು ಮಾಡಿದ್ರಿ? 1,20,000 ಮಾಡಿದ್ರಿ. 20,000 ಆಯ್ತು. 10 ವರ್ಷಕ್ಕೆ ಎಷ್ಟು ಮಾಡಿದ್ರಿ? 12 ಲಕ್ಷ. 12 ಲಕ್ಷ ಆಯ್ತು. 20 ವರ್ಷಕ್ಕೆ 24 ಲಕ್ಷ ಮಾಡಿದ್ರಿ. ಹೌದು. ಮಾರ್ಕೆಟ್ 10% ಕೊಟ್ಟರು ಕೂಡ 21-22 ವರ್ಷಕ್ಕೆ ಅದು 1 ಕೋಟಿ ಆಗುತ್ತೆ. ನಿಮ್ಮ ಹತ್ರ ಒಂದಷ್ಟು ಹಣ ಇದ್ದು 3 ವರ್ಷದ ಒಳಗಡೆ ವಾಪಸ್ ಬೇಕಂತಿದ್ರೆ ಯಾವ ಪ್ರಾಡಕ್ಟ್ ಬೇಕೋ ಅದೇ ಪ್ರಾಡಕ್ಟಿಗೆ ಹಾಕ್ಬೇಕು. ನಿಮ್ಗೆ 1 ವರ್ಷದಲ್ಲಿ ಬೇಕಾಗೋ ಹಣವನ್ನ 10 ವರ್ಷ ಹೋಲ್ಡ್ ಮಾಡುವಂತ ಪ್ರಾಡಕ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ದುಡ್ಡು ಕಳ್ಕೊಳ್ತೀವಿ. ಈಗ ನಾವ್ ಹೇಳ್ತೀವಿ ಇನ್ವೆಸ್ಟ್ ಮಾಡೋದು ಇಮಿಡಿಯೇಟ್ ತೆಗಿಬೇಡ್ರಪ್ಪ, ಅಲ್ಲೇ ಇದ್ರೇನೆ ಅದು ಒಳ್ಳೆ ರಿಟರ್ನ್ ಕೊಡುತ್ತೆ ಅಂತ. ನಿಮ್ಗೆ ಒಂದು ಬೆಸ್ಟ್ ಸಜೆಷನ್, ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟು ವರ್ಷ ಇಟ್ಟರೆ ಒಳ್ಳೇದು ಅಂತ ಹೇಳ್ತೀವಿ. ಹಣ 3 ವರ್ಷದ ಒಳಗಡೆ ಬೇಕು ಅಂತಿದ್ರೆ ಅದಕ್ಕೆ ಸೂಟೇಬಲ್ ಪ್ರಾಡಕ್ಟೇ ಇದೆ, ಅದಕ್ಕೆ ನೀವು 3 ವರ್ಷ ಇಟ್ಟರೆ ಸಾಕು. ಅದಕ್ಕೆ ಯಾವ ಪ್ರಾಡಕ್ಟ್ ಸಮಂಜಸವೋ ಆ ಪ್ರಾಡಕ್ಟ್ ಅಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮ್ಮ ಗೋಲ್ ಓರಿಯೆಂಟೆಡ್ ಸ್ಕೀಮ್ ಸಿಲೆಕ್ಷನ್ ಮಾಡಬೇಕೇ ಹೊರತು ಇವಾಗ ಚೆನ್ನಾಗಿ ಯಾವ್ದಿದೆ, ಹಿಸ್ಟಾರಿಕಲ್ ರಿಟರ್ನ್ಸ್ ಯಾವ ಚೆನ್ನಾಗಿ ಕೊಟ್ಟಿದೆ, ಬಟ್ 1 ವರ್ಷ ಯಾವ ಚೆನ್ನಾಗಿದೆ, ಈಗ ಒಳ್ಳೇದಿರೋ ಫಂಡ್ ಹೇಳಿ, ಅದಕ್ಕೆ ಉತ್ತರ ಇಲ್ಲ. ಪ್ಲಾನಿಂಗ್ ಮಾಡಿ ಇನ್ವೆಸ್ಟ್ ಮಾಡಿ. ಈ ತರ ಆ್ಯಪ್ಗಳಿದಾವೆ, ತುಂಬಾ ಆ್ಯಪ್ಗಳಿದಾವೆ. ಪ್ರತಿ ತಿಂಗಳು SIP 10,000 ಕಟ್ ಮಾಡುವಂಥದ್ದು ಆಟೋ ಡಿಡಕ್ಟ್ ತುಂಬಾ ಜನ ಮಾಡ್ತಿದ್ದಾರೆ. ಕರೆಕ್ಟ್. ಅಲ್ಲೂ ಮಾಡ್ಬೋದಾ ಅಥವಾ ನಿಮ್ಮ ಹತ್ರನೇ ಬಂದು ಮಾಡ್ಬೇಕಾ? ಅವ್ರು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಪ್ಲಾನಿಂಗ್ ಕರೆಕ್ಟ್ ಮಾಡಿ. ಸೆಕ್ಯೂರ್ ಇರುತ್ತಾ? ಎಲ್ಲ ಆ್ಯಪ್ ಸೆಕ್ಯೂರ್ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ನನ್ನ ಸಬ್ಜೆಕ್ಟ್ ಅಲ್ಲ, ಗೊತ್ತಾಯ್ತಲ್ವಾ? ನನ್ನ ಆ್ಯಪ್ ಅಲ್ಲಿ ನನ್ನ ಬಗ್ಗೆ ನಾನು ಕೊಡ್ತೇನೆ. ಅಧಿಕ ಆದಾಯದ ಹಿಂದೆ ಹೋಗಿ 20 ಲಕ್ಷ ಕಳ್ಕೊಂಡ್ರು, 2 ಕೋಟಿ ಕಳ್ಕೊಂಡ್ರು, 3 ಕೋಟಿ ಕಳ್ಕೊಂಡ್ರು ಅನ್ನೋದು ಆರ್ಟಿಕಲ್ ಕಾಮನ್. ಅಂದ್ರೆ ಏನು, ಮನುಷ್ಯನಿಗೆ ಅರ್ಜೆಂಟ್ ಅಲ್ಲಿ ದುಡ್ಡು ಮಾಡೋದು ಒಂದು ಇನ್ಕ್ಲೈನ್ಡ್ ಕ್ವಾಲಿಟಿ, ಅದು ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಆ ರೋಗದಿಂದ ಹೊರಗೆ ಬರ್ಬೇಕು. 10 ವರ್ಷ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟವನು ನಂಬರ್ 1. ಯಾರೂ ಕೂಡ ಹಣ ಕಳ್ಕೊಂಡಿಲ್ಲ. ನೀವು ಇವತ್ತೇ 1 ಕೋಟಿ ಹಾಕಿ ನಿಮ್ಗೆ ಅದು ಬಟ್ಟೆ ಇದು ಎಷ್ಟು ಕೋಟಿ ಆಗತ್ತೆ ನಿಮ್ ಕ್ವಶನ್ ಅಲ್ಲ. ನಿಮ್ ಕ್ವಶನ್ ಏನು, ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ 1 ಕೋಟಿಯನ್ನು ನೋಡ್ಬೋದು ಅಂತ. ಮಾರ್ಕೆಟ್ ಬಿದ್ದಾವಾಗ, ಫ್ಲಾಟ್ ಇದ್ದಾವಾಗ ವಿಡ್ರಾ ಮಾಡಬೇಡಿ. ನಿಮ್ಮ ಫಿನಾನ್ಷಿಯಲ್ ಗೋಲ್ ನಿಮ್ಗೆ ರೀಚ್ ಆಗ್ಲಿಕ್ಕೆ ಆಗಲ್ಲ. 3 ವರ್ಷಕ್ಕೆ ಡಬಲ್ ಆಯ್ತು, ಟ್ರಿಪಲ್ ಆಯ್ತು, ಇಂಚನೆ ಹಾಕೊಂಡು ಅಂತ ಇದೇ ತರ ಆಗತ್ತೆ ಅಂತ ಬರುವ ತುಂಬಾ ಜನ ಇದ್ದಾರೆ. ಅವರಿಗೆ ಕಿವಿ ಮಾತು ಇಷ್ಟೇ, ಈಕ್ವಿಟಿ ಮ್ಯೂಚುವಲ್ ಫಂಡಿಗೆ ಬರೋದಂತ ಆದ್ರೆ ಮಿನಿಮಮ್ 8-10 ವರ್ಷ ಟೈಮ್ ಹೊರಗಾನಿಗೆ ಬನ್ನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವು ಕಳೆದ ಬಾರಿ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳೋ ಪ್ರಯತ್ನದಲ್ಲಿ ಸುಮಾರು ಎಪಿಸೋಡ್ಗಳನ್ನು ಮಾಡಿದ್ವಿ. ಅಲ್ಲಿ ನಾವು ಅನೇಕ ವಿಚಾರಗಳನ್ನ ಟಚ್ ಮಾಡಿದ್ವಿ ಅಂತ ಹೇಳ್ಬೋದು. ಅಂದ್ರೆ ಈಗ ರಾತ್ರಿ ಬೆಳಗಾಗೋದ್ರೊಳಗೆ ದುಡ್ಡು ಮಾಡೋಕ್ಕಾಗತ್ತಾ, ಅಥವಾ ಕೋಟಿ ರೂಪಾಯಿಯನ್ನ ದುಡಿಬಹುದಾ, ಅಥವಾ ನಾವು ಹಾಕಿರೋ ದುಡ್ಡು 1 to double ಆಗುತ್ತಾ, ಇಂಥದ್ದೆಲ್ಲ ತರಲೆ ಕ್ವಶನ್ಸ್ಗಳಿಗೂ ಕೂಡ ಅಲ್ಲಿ ನಾವು ಆನ್ಸರ್ ಅನ್ನ ಕೊಟ್ಟಿದ್ವಿ. ಆಗ ನನ್ನ ಜೊತೆಗೆ ಜಾಯಿನ್ ಆದವರು ಶ್ರೀಧರ್ ಭಟ್ ಅವರು. ಸೊ ನನಗೆ ಅವರ ಮಾತು ಇಷ್ಟ, ಆಮೇಲೆ ಅವರ ಹೂಡಿಕೆಯ ಪ್ಲಾನಿಂಗ್ ಇದೆಯಲ್ಲ ಅದು ಬಹಳ ಇಷ್ಟ. ಯಾರನ್ನೂ ಕೂಡ ನೀವು ಇಲ್ಲಿ ಹೂಡಿಕೆ ಮಾಡಿ ಅಂತ ಹೇಳೋದಿಲ್ಲ ಅವರು, ಆದರೆ ಹೂಡಿಕೆ ಮಾಡಬೇಕು ಅನ್ನುವವರಿಗೆ ಒಂದು ಒಳ್ಳೆಯ ಮಾರ್ಗವನ್ನ ಖಂಡಿತ ಅವರು ತೋರಿಸ್ತಾರೆ. ಸೊ ಹಾಗಾಗಿ ಮತ್ತೊಮ್ಮೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಬನ್ನಿ ಸರ್, ಮಾತಾಡೋಣ ಅಂತ ಹೇಳಿದೆ. ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, 17 ವರ್ಷದಿಂದ ಈ ಫೀಲ್ಡಲ್ಲಿ ಸತತವಾಗಿ ಅವರು ಶ್ರಮವನ್ನು ಹಾಕಿದ್ದಾರೆ, ದುಡಿತಾ ಇದ್ದಾರೆ. 770 ಕೋಟಿ ಟರ್ನ್ ಓವರು ಟೋಟಲ್ ಆಗಿ. ಸೊ ಇನ್ನು ಎಷ್ಟು ಕ್ಲೈಂಟ್ಸ್ ಇದ್ದಾರೆ, ಎಷ್ಟು ಕಸ್ಟಮರ್ ಇದ್ದಾರೆ ಅಂತ ನೀವು ಕೇಳೋದಾದ್ರೆ 3,500ಕ್ಕೂ ಅಧಿಕ ಜನ ಇವರಿಗೆ ಕಸ್ಟಮರ್ ಆಗಿದ್ದಾರೆ. ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಲ್ಲಿ ನೀವೇನಾದ್ರೂ ಒಂದು ಒಳ್ಳೆಯ ಸರ್ವಿಸ್ ಬೇಕು ಅಂತ ಯೋಚನೆ ಮಾಡೋದಿದ್ರೆ ಇವರ ಆರಾ ಫೈನಾನ್ಷಿಯಲ್ ಸರ್ವಿಸ್ಗೆ ನೀವು ಭೇಟಿ ಕೊಡಬಹುದು. ಇವರ ಆಫೀಸ್ ಉಜಿರೆಯಲ್ಲಿದೆ, ಬ್ಯಾಂಗ್ಳೂರಲ್ಲಿದೆ. ಬ್ಯಾಂಗ್ಳೂರ್ನ ವೈಟ್ ಫೀಲ್ಡ್ ಇನ್ಫಾರ್ಮೇಶನ್ ಟೆಕ್ ಪಾರ್ಕ್ ಒಳಗಡೆ ಇದೆ. ಸೊ ಇನ್ನು ಕುಂದಾಪುರ, ಉಡುಪಿ, ಮಂಗಳೂರು ಆ ಭಾಗದವ್ರು ಯಾರಾದರೂ ಕೇಳೋದಾದ್ರೆ ನಿಮಗೆ ಈಗಾಗಲೇ ಬ್ರಹ್ಮಾವರದಲ್ಲಿ ಒಂದು ಪ್ಲಾನಿಂಗ್ ಕೂಡ ನಡೀತಾ ಇದೆ. ಬ್ರಹ್ಮಾವರದಲ್ಲಿ ಇವರ ಒಂದು ನೂತನ ಕಚೇರಿ ಕೂಡ ಆರಂಭ ಆಗ್ತಾ ಇದೆ. ಆಲ್ರೆಡಿ ಅಲ್ಲಿ ತುಂಬಾ ಜನ ಕ್ಲೈಂಟ್ಸ್ಗಳು ಇವರಿಗಿದ್ದಾರೆ. ಸೊ ನಮ್ಮ ಕರಾವಳಿ ಭಾಗದವರೇ ಇವರಾಗಿರೋದ್ರಿಂದ ಅವರ ಮಾತುಕತೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಿದೆ ಇದ್ರ ಬಗ್ಗೆ, ಹಾಗಾಗಿ ಒಂದಿಷ್ಟು ಪ್ರಿಪೇರ್ ಮಾಡಿದ್ದೀನಿ. ನಮ್ಮ ಹಿಂದಿನ ಸೆಷನ್ ಅಲ್ಲಿ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಎಷ್ಟು ಮಾತಾಡೋಕ್ಕಾಗುತ್ತೋ, ಇನ್ವೆಸ್ಟ್ಮೆಂಟ್ ಎಷ್ಟು ಮಾತಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾತಾಡ್ಬಿಟ್ಟಿದ್ದೀವಿ. ಬನ್ನಿ, ಇವತ್ತು ನನ್ನ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ. ಇನ್ ತಡ ಯಾಕೆ, ಅವ್ರ ಜೊತೆನೇ ಮಾತುಕತೆಯನ್ನು ಕಂಟಿನ್ಯೂ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
ನಮಸ್ಕಾರ. ಬಿಡುವು ಮಾಡ್ಕೊಂಡು ನಮ್ಮ ಕಚೇರಿಗೆ ಬಂದಿದ್ದೀರಾ. ನಮಗೂ ಬಹಳ ಖುಷಿ ಇದೆ. ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ, ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ವಿ, ಆಮೇಲೆ ಇನ್ವೆಸ್ಟರ್ ಅದನ್ನ ಹೇಗ್ ನೋಡಬೇಕು, SIP ಅನ್ನ ಮಾಡೋದು ಹೆಂಗೆ, ಯಾಕೆ ಮಾಡಬೇಕು, ಈ ತರ 10 ಹಲವು ಜನಸಾಮಾನ್ಯರ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಹಿಂದಿನ ಎಪಿಸೋಡ್ಗಳಲ್ಲಿ ಕೊಟ್ಟಿದ್ದೀವಿ. ವೀಕ್ಷಕರೇ, ಒಂದ್ ಮಾತನ್ನ ಹೇಳ್ತೀನಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ನೀವು ಒಂದ್ಸಲ ಓಪನ್ ಮಾಡಿ ನೋಡಿ. ಅಲ್ಲಿ ನಾನು ಇವ್ರ ಜೊತೆ ಮಾತಾಡಿರುವಂತಹ ಪ್ಲೇ ಲಿಸ್ಟ್ ಲಿಂಕ್ ಅನ್ನೇ ಕೊಟ್ಟಿರ್ತೀನಿ. ಒಂದು ಕ್ಲಿಕ್ ಮಾಡಿದ್ರೆ ಇವರ ಅಷ್ಟು ಎಪಿಸೋಡ್ಗಳು ಅಲ್ಲಿ ಓಪನ್ ಆಗುತ್ತೆ, ನಿಮಗೆ ಅದು ನೇರವಾಗಿ ಸಿಗುತ್ತೆ. ಅಂದ್ರೆ ಯಾರಾದರೂ ಹಳೆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಮ್ಯೂಚುವಲ್ ಫಂಡಲ್ಲಿ ಮಾಡೋದಾ SIP ಮಾಡೋದಾ ಅಂತ ಯೋಚನೆಯಲ್ಲಿದ್ರೆ ಈ ಕಾರ್ಯಕ್ರಮ ನಿಮಗೆ ದಿ ಬೆಸ್ಟ್ ಆಗಿರುತ್ತೆ. ಈ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ನೋಡಿ. ಸರ್, ಈಗ ಲಾಸ್ಟ್ 1 ವರ್ಷದಲ್ಲಿ ಮಾರ್ಕೆಟಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಈ ಎಪಿಸೋಡಲ್ಲಿ ಡೀಟೇಲ್ಸ್ ಕೊಡಬೇಕು ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾವು ಹೋದ ವರ್ಷ ಅದ್ರ ಹಿಂದಿದ್ದು ಹೇಳಿದ್ವಿ, ಆದ್ರೆ ಈ ಸಲ ಇದು ಈ ವರ್ಷದ ಮೊದಲ ಎಪಿಸೋಡ್ ಆಗಿರೋದ್ರಿಂದ ಲಾಸ್ಟ್ ಏನೆಲ್ಲ ಆಯ್ತು, 1 ಇಯರ್ ಇಂದ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಕೊಡ್ಬೋದಾ ಸರ್? ಖಂಡಿತ ಸಂದೀಪ್ ಶೆಟ್ರೆ, ತುಂಬಾ ಥ್ಯಾಂಕ್ಸ್ ಕರೆದಕ್ಕೆ. ಲಾಂಗ್ ಟೈಮ್ ಮತ್ತೆ ನಾವು ಮೀಟ್ ಆಗ್ತಾ ಇದೀವಿ. ಆಯ್ತಾ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಏಕೆ, ಎಲ್ಲಿ, ಪ್ಲಾನಿಂಗ್ ಹೇಗೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಿದೀವಿ ನಾವು ನಿಮ್ ಜೊತೆ ಕೂತ್ಕೊಂಡ್ಬಿಟ್ಟು ಬೇರೆ ಬೇರೆ ಪ್ಲೇಸ್ ಅಲ್ಲಿ. ಐ ಥಿಂಕ್ ನಮಗೂ ಸ್ವಲ್ಪ ಅನುಕೂಲ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಐ ಥಿಂಕ್ ತುಂಬಾ ವೀಕ್ಷಕರಿಗೆ ಅನುಕೂಲ ಆಗಿದೆ. ಸೊ ಪ್ರಾಪರ್ ಇನ್ಫಾರ್ಮೇಶನ್ ಇನ್ ಡೀಟೇಲ್ ಕನ್ನಡದಲ್ಲಿ ಸಿಕ್ಕಿರೋದು ಅವರಿಗೆ ಅನುಕೂಲ ಆಗಿದೆ ಅನ್ಕೊಳ್ತೀನಿ ನಾನು. ಲಾಸ್ಟ್ 1-2 ವರ್ಷದಲ್ಲಿ ಏನಾದ್ರು ಆಗಿದೆಯಾ ಕೇಳಿದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಏನೂ ಆಗಿಲ್ಲ. ಅದೇ ವಿಶೇಷ. ಅಂದ್ರೆ ಜನರಿಗೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದಿವಸ ಮೇಲ್ ಹೋಗ್ಬೇಕು, ಏನು ಆಗಿಲ್ಲ ಅಂತ ನೀವು ಪ್ರಾರಂಭದಲ್ಲೇ ಹೇಳಿದ್ರೆ ಬಹುಶಃ ಎಲ್ಲ ಒಂದ್ ಸ್ವಲ್ಪ ನೆಗೆಟಿವ್ ಹೋಗ್ಬಹುದಾ ಅಂತ ನಾನು ಮೊದಲಿಂದ ಅದೇ ತರ ಹೇಳ್ಕೊಂಡು ಬಂದಿರೋದು. ನೀವು ನನ್ನ ಹತ್ರ ಫಸ್ಟ್ ಕ್ವಶನ್, ಸರ್ ಡಬಲ್ ಆಗೋದು ಯಾವಾಗ ಅಂತ ಕೇಳಿದ್ರೆ, ಸರ್ ನೀವು ಡಬಲ್ ಆಗೋದು ಕೇಳ್ಬಿಡಿ, ದಾರಿ ಬಗ್ಗೆ ಕೇಳಿ ಅಂತ ನಾನು ನಿಮ್ಗೆ ಹೇಳಿ. ಗೊತ್ತಾಯ್ತಲ್ವಾ? ಲಾಸ್ಟ್ 2 ಇಯರ್ಸ್ ಅಲ್ಲಿ ಏನೆಲ್ಲ ಒಂದು ನೀವು ಡೇಟಾ ಕೊಟ್ಟು ಹೇಳ್ತೀನಿ. 2024 ಸೆಪ್ಟೆಂಬರ್, ಇನ್ನೊಂದು 2 ತಿಂಗಳಾದ್ರೆ 2 ವರ್ಷ ಆಗತ್ತೆ. ನಮ್ಮ ಸೂಚ್ಯಂಕ ಸೆನ್ಸೆಕ್ಸ್ ಆಲ್ಮೋಸ್ಟ್ 86,000ದಲ್ಲಿತ್ತು. ಅಲ್ಲಿಂದ ಕೆಳಗೆ ಬಂದು 72,000ವರೆಗೆ ಬಂತು, 79,000ಕ್ಕೆ ಹೋಯ್ತು, 73,000ಕ್ಕೆ ಬಂತು, ಮತ್ ಪುನಃ ವಾಪಸ್ 86,000ಕ್ಕೆ ಸ್ವಲ್ಪ ದಿವಸದ ಮಟ್ಟಿಗೆ ಹೋಯ್ತು. ವಾಪಸ್ ಮತ್ ಪುನಃ 73ಕ್ಕೆ ಬಂದು 79ಕ್ಕೆ ಹೋಗಿ ಈಗ ವಿಡಿಯೋ ಮಾಡುವಾಗ 77-78,000ದಲ್ಲಿ ನಾವಿದೀವಿ. ಇದು ಕ್ಯಾಪಿಟಲ್ ಮಾರ್ಕೆಟ್ ಸೆನ್ಸೆಕ್ಸ್, ಇದು ಮೂವ್ಮೆಂಟ್. ಹಾಗಂತ ಹೇಳಿ ಸೆನ್ಸೆಕ್ಸ್ ಮೇಲೆ ಹೋಗಿಲ್ಲ, ಹಾಗಂತ ಹೇಳಿ ಸ್ಟಾಕ್ಸ್ ಅಲ್ಲಿ ಹಣ ಮಾಡಿಲ್ಲ ಅಂತ ಹೇಳ್ಬಿಡಿ. ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಹಣ ಮಾಡಿದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ನೋಡ್ಲಿಕ್ಕೆ ಹೋದ್ರೆ 2 ವರ್ಷದಲ್ಲಿ ಅಂತದೇನು ಹಣ ಆಗಿಲ್ಲ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ. ಕಾರಣಗಳು ಅನೇಕ. 2024 ಸೆಪ್ಟೆಂಬರ್ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ 3 ವರ್ಷ ಹಿಂದೆ, 5 ವರ್ಷದ ಹಿಂದಿನ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಇರ್ರಾಷನಲ್ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ. ನಮ್ಮ ಹಳೆ ಬಿಡುದಲ್ಲಿ ನಾವು ಹೇಳಿದ ಹಾಗೆ ಆನ್ ಆನ್ ಎವರೇಜ್ ಲಾಂಗ್ ಟರ್ಮ್ ಅಲ್ಲಿ 12, 13, 14% ವರ್ಕೌಟ್ ಆಗುತ್ತೆ. ಬಟ್ ಆ ಪೀರಿಯಡ್ ಅಲ್ಲಿ ನೀವು ನಿಂತ್ಕೊಂಡು ನೋಡಿದ್ರೆ 18, 20, 22, 24% ರಿಟರ್ನ್ಸ್ ಕೊಟ್ಬಿಟ್ಟಿತ್ತು. ಆದ್ರೆ ಆ ತರ ಮೇಲ್ ಹೋಗಿತ್ತು ಮಾರ್ಕೆಟ್. ಆ ತರ ಒಂದ್ಸಲ ಮೇಲ್ ಹೋದವಾಗ ಅದು ಉಸಿರಾಡ್ಲೇಬೇಕಲ್ವಾ? ನಮ್ಮ ಬ್ರದರ್ ಒಂದ್ ಮಾತು ಹೇಳ್ತಾ ಇದ್ದ, ನಂಗೆ ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಯಾವಾಗ್ಲೂ ಮಾರ್ಕೆಟ್ ಮೇಲ್ ಹೋದಾಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮಾರ್ಕೆಟ್ ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡೋದು 100% ನಿಜಾನ? 100% ಕರೆಕ್ಟ್. ಈಗ ಲಾಸ್ಟ್ 2 ಇಯರ್ಸ್ ಅಲ್ಲಿ ಮಾರ್ಕೆಟ್ ಆಕ್ಚುಲಿ ಎಲ್ಲೂ ಹೋಗಿಲ್ಲ ಅಂತಲೂ ನೀವು ಹೇಳ್ಬೋದು. ಈಗ 2 ವರ್ಷದಲ್ಲಿ ಏನಾಯ್ತು, ಪಾಯಿಂಟ್ ಟು ಪಾಯಿಂಟ್ ಸೆಪ್ಟೆಂಬರ್ 24ರಿಂದ ಇವತ್ತಿಗೆ ನೋಡ್ಲಿಕ್ಕೆ ಹೋದ್ರೆ ನೀವು ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ಸ್ ಮಾಡಿಲ್ಲ. ಬಟ್ ಅದೇ ಟೈಮಲ್ಲಿ SIP ಮಾಡಿದವರಿಗೆ ಏನು ಅನುಕೂಲ ಆಯ್ತು, ಮಾರ್ಕೆಟ್ ಕಡಿಮೆ ಇತ್ತು, ಆವಾಗ ನಿಮ್ಗೆ ಯೂನಿಟ್ಸ್ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ರ್ಯಾಲಿ ಬಂದವಾಗ ಜಾಸ್ತಿ ಯೂನಿಟ್ಸ್ ಈಗ ನೀವು ಬೈ ಮಾಡಿರ್ತೀರಾ, ಮಾರ್ಕೆಟ್ ಮೇಲೆ ಹೋದಾಗ NAV ಜಾಸ್ತಿ ಆಗುತ್ತೆ, ನೀವು ಜಾಸ್ತಿ ಹಣ ಮಾಡ್ತೀರಾ. ಆಕ್ಚುಲಿ ಮಾರ್ಕೆಟ್ ಬಿದ್ದಾವಾಗ ನೀವು ನಿಮ್ಮ SIP ಅನ್ನ ಕಂಟಿನ್ಯೂ ಮಾಡಬೇಕು. ಸ್ವಲ್ಪ ಸ್ಕೋಪ್ ಇದ್ರೆ SIP ಅನ್ನ ಜಾಸ್ತಿ ಮಾಡಬೇಕು. ಬಟ್ ಪ್ಲಾನಿಂಗ್ ಮುಖ್ಯ. ನಿಮ್ಮ ಹತ್ರ ಒಂದಷ್ಟು ಹಣ ಇದ್ದು 3 ವರ್ಷದ ಒಳಗಡೆ ವಾಪಸ್ ಬೇಕಂತಿದ್ರೆ ಯಾವ ಪ್ರಾಡಕ್ಟ್ ಬೇಕೋ ಅದೇ ಪ್ರಾಡಕ್ಟಿಗೆ ಹಾಕ್ಬೇಕು. ನಿಮ್ಗೆ 1 ವರ್ಷದಲ್ಲಿ ಬೇಕಾಗೋ ಹಣವನ್ನ 10 ವರ್ಷ ಹೋಲ್ಡ್ ಮಾಡುವಂತ ಪ್ರಾಡಕ್ಟಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ದುಡ್ಡು ಕಳ್ಕೊಳ್ತೀರಿ. ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾರ್ಕೆಟ್ ಬಿದ್ದವಾಗ ಜಾಸ್ತಿ ಹಣ ಹಾಕಿ. ಈಗ ಲಾಸ್ಟ್ 2 ವರ್ಷದಲ್ಲಿ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ಬೇಕಂತಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ಮೆಂಟ್ ನಿಂದಾಗಿ ಒಂದಷ್ಟು ಜನರದ ಕೆಲಸ ಹೋಯ್ತು. ಇಂಡಿಯನ್ IT ಸೆಕ್ಟರ್ ಸರ್ವಿಸ್ ಇಂಡಸ್ಟ್ರಿ ಓರಿಯೆಂಟೆಡ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಸ್ಟಾಕ್ಗಳು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಇಂದೆಲ್ಲ ನಾಳೆ ರಿಕವರಿ ಬರುತ್ತೆ. IT ಕಂಪನೀಸ್ ಎಂಪ್ಲಾಯೀಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬಟ್ IT ಕಂಪನೀಸ್ ವಿಲ್ ಕಮ್ ಬ್ಯಾಕ್. ಯಾಕಂದ್ರೆ ಸ್ಟಾಕ್ ಪ್ರೈಸ್ ಎಷ್ಟು ಬೀಳ್ಬೇಕೋ ಬಿದ್ದಾಯ್ತು. ಇನ್ನು ಮತ್ತೆ ಪುನಃ ಗ್ರೋತ್ ಬರುತ್ತೆ, ವಾಪಸ್ ಬರ್ತವೆ. 6 ತಿಂಗಳು 1 ವರ್ಷದಲ್ಲಿ ಬಂದೇ ಬರ್ತವೆ. ಇನ್ನು ಕನ್ಸಂಪ್ಷನ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈ ವರ್ಷ ಹೇಳಿ ಕೇಳಿ ಮಳೆ ಸ್ವಲ್ಪ ಕಡಿಮೆ ಇದೆ, ಅದರಿಂದಾಗಿ ಇನ್ಫ್ಲೇಷನ್ ಪ್ರಾಬ್ಲಮ್. ಅದಕ್ಕೆ ಆಡ್ ಆಗಿ ನಮ್ದು ವೆಸ್ಟ್ ಏಷ್ಯಾ ಪ್ರಾಬ್ಲಮ್, ಇರಾನ್ ಪ್ರಾಬ್ಲಮ್ ನಡೀತಾ ಇದೆ. ನಾವು 2021 ಇಸ್ವಿಯಲ್ಲಿ ವಿಡಿಯೋ ಮಾಡುವಾಗ ಶೆಟ್ರೆ ನಾವು ಉಕ್ರೇನ್ ರಷ್ಯಾ ಮಾತಾಡ್ತೀವಿ.
22-23 ಮಾಡುವಾಗ ಹಾ. ಹಮಾಸ್ ಮತ್ತೆ ಇಸ್ರೇಲ್ ಮಾತಾಡ್ತಾರೆ. ಎಸ್ ಎಸ್ ಈಗ ಇರಾನ್ ಮಾತಾಡ್ತಾ ಇದೀವಿ. ಕರೆಕ್ಟ್. ಇವತ್ತಿಗೂ ಕೂಡ ನಿಮ್ದು ಉಕ್ರೇನ್ ಮತ್ತೆ ರಷ್ಯಾ ನಡೀತಾ ಇದೆ. ಹಾ. ಪೇಪರ್ ಹೆಡ್ಲೈನ್ ಅಲ್ಲಿ ಬರ್ತಾ ಇಲ್ಲ, ಬರ್ತಾ ಇದೆ. ಅವರು 100 ಡ್ರೋನ್ ಹಾರಿದ್ರು, ಇವ ಬಂದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕಿದಾನೆ ಬರ್ತಾ ಇದೆ. ಬಟ್ Correct. ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇಲ್ಲ. Yes. ಇವತ್ತಿನ ದಿವಸದಲ್ಲಿ ಇರಾನ್ ಇಶ್ಯೂ ಸ್ವಲ್ಪ ಜಾಸ್ತಿ ಡೆಂಟ್ ಮಾಡುತ್ತೆ. ಯಾಕಂದ್ರೆ ಇಂಡಿಯಾ ಇಂಧನ ಏನು ಆಯಿಲ್ ಅನ್ನ ನೆಟ್ ಇಂಪೋರ್ಟ್ ಮಾಡ್ಕೊಳ್ತೀವಿ ನಾವು. ಹೌದು. ಆದ್ರಿಂದಾಗಿ ನಮಗೆ ಆಯಿಲ್ ಪ್ರೈಸ್ ವೆರಿ ಸೆನ್ಸಿಟಿವ್ ಫಾರ್ ಅವರ್ ಕಂಟ್ರಿ. ಆದ್ರಿಂದಾಗಿ $60-65 ಇದ್ದ ಆಯಿಲ್ 105-110 ಹೋದ್ರಿಂದಾಗಿ ಒಂದ್ಸಲ ಬಿತ್ತು ಮಾರ್ಕೆಟ್. ಈಗ ಸಸ್ಟೈನ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಬೇರೆ ಬೇರೆ ಸೋರ್ಸ್ ಇಂದ ನಾವು ಇವಾಗ ವೆನೆಜುಲಾದಿಂದ ಆಯಿಲ್ ತರಿಸ್ತಾ ಇದೀವಿ, ಅಮೆರಿಕದಿಂದ ತರಿಸ್ತಾ ಇದೀವಿ, ರಷ್ಯಾದಿಂದ ತರಿಸ್ತಾ ಇದೀವಿ. ಸೊ ರೀಬ್ಯಾಲೆನ್ಸ್ ಮಾಡಿ ಸ್ಲೋಲಿ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ಕತೆ ಏನು, ನಾವು ನೆಟ್ ನಮಗೀಗ ಅಗ್ರಿಕಲ್ಚರ್ ಸೀಸನ್, ಮಳೆ ಲೇಟ್ ಆದ್ರೂ ಕೂಡ ನಮ್ಗೆ ಏನ್ ಬೇಕು, ಯೂರಿಯಾ ಬೇಕು. 40 ಮಿಲಿಯನ್ ಟನ್ ನಮಗೆ ಪ್ರತಿ ವರ್ಷಕ್ಕೆ ಯೂರಿಯಾ ಬೇಕು. 30 ಮಿಲಿಯನ್ ಟನ್ ನಾವೇ ತಯಾರು ಮಾಡ್ತೀವಿ. 10 ಮಿಲಿಯನ್ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಇಂಪೋರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ. ತಯಾರು ಮಾಡ್ಲಿಕ್ಕೆ ಗ್ಯಾಸ್ ಬೇಕು, ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆ. ಇದೆಲ್ಲದು ಹೀಗೆ ಹೇಳಲಿಕ್ಕೆ ಹೋದ್ರೆ ಅರ್ಧ ಗಂಟೆ ಇದ್ರ ಬಗ್ಗೆ ಮಾತಾಡ್ಬೋದು. ಅಷ್ಟು ದೊಡ್ಡ ಟಾಪಿಕ್ ಇದು. ಫಾರ್ ಇನ್ವೆಸ್ಟರಿಗೆ ಏನು, ಇದೆಲ್ಲ ಅವ್ಯವಸ್ಥೆಗಳು ಕೂಡ ಅವನ ಪಾಲಿನ ಪ್ಲಸ್ ಪಾಯಿಂಟ್. ಬಟ್ ನೀವು ಹೇಳೋದು ನೋಡಿದ್ರೆ ಈಗ ನಂಗೆ ಇನ್ನೊಂದು ಪ್ರಶ್ನೆ ನೆನಪಿಗೆ ಬರುತ್ತೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು, ಒಂದ್ ಕಡೆ AI ಬಂದಿದೆ, ಕೆಲಸ ಹೋಗ್ತಾ ಇದೆ. ಈಗ ನೋಡಿ, ನಾವು ಮುಂಚೆಲ್ಲ ಒಂದು ವಿಡಿಯೋ ಮಾಡಬೇಕು, ತುಂಬಾ ಕಷ್ಟಪಡಬೇಕಿತ್ತು, ಎಡಿಟರ್ಸ್ ಗಳಲ್ಲ. ಈ ಮೊಬೈಲ್ ಅಲ್ಲೇ ಕೆಲವೊಂದನ್ನ ರಿಯಾಕ್ಷನ್ ವಿಡಿಯೋಸ್ ಗಳನ್ನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕೂ ಮೀರಿ ನಾವು ಯೋಚಿಸೋದಾದ್ರೆ ಈ ವರ್ಷ ಮಳೆ ಇಲ್ಲ, ಬರಗಾಲ ಬಂದಿದೆ ಅಂತಾನೆ ಹೇಳ್ಬೋದು. ಈ ಬೆಂಗಳೂರಿನ ಎಷ್ಟೋ ಕೆರೆಗಳು ಖಾಲಿ ಆಗಿದಾವೆ, ಮಳೆನೇ ಇಲ್ಲ. ಈಗ ಬೇರೆ ಬೇರೆ ಕಡೆ ಲೈಟ್ ಆಗಿ ಬರ್ತಾ ಇದೆ, ಅದು ಓಕೆ. ಬಟ್ ಬೆಂಗಳೂರಲ್ಲೂ ಮಳೆ ಇಲ್ಲ, ಇದೊಂದು ಬರಗಾಲನೇ ಇದು. ಇಂಥ ಸಮಯದಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಉತ್ತಮನಾ ಸರ್? ಮತ್ತೆ ಇನ್ವೆಸ್ಟ್ ಮಾಡಿದವರು ಹಣವನ್ನ ಗಳಿಸಬಹುದಾ? ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ. ಖಂಡಿತ. ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಇಂಡೆಕ್ಸ್ ಇದೊಂದು ಡೇಟಾ ಕಳಿಸ್ತೀನಿ ನಿಮ್ಗೆ. ನೀವು ಅದಕ್ಕೆ ಒಂದು ಲಿಂಕ್ ಹಾಕಿ ಇಟ್ಟಿರಿ. ಎಸ್, ಆಯ್ತಾ? ನೀವು ಯಾವುದೇ 10 ಇಯರ್ ಟೈಮ್ ಹೊರೈಸನ್ ತಗೊಳ್ಳಿ. ನಾನು ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ, ಅಂದ್ರೆ ಪ್ರಾಪರ್ ಲಾಂಗ್ ಟರ್ಮ್, ಅವರ ಮಕ್ಕಳ ಎಜುಕೇಶನ್ ಇರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಅವರ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿಗೆ ಇರ್ಬೋದು, ಒಂದು 8-10 ವರ್ಷದ ನಂತರದ ಗೋಲಿಗೆ ಪ್ಯೂರ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಅವರಿಗೆ ಮಾತ್ರ ನಾನು ಈ ಕ್ವಶನ್ ಅಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀನಿ. 10 ವರ್ಷ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟವನು ನಂಬರ್ 1, ಯಾರೂ ಕೂಡ ಹಣ ಕಳ್ಕೊಂಡಿಲ್ಲ. 10 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದವರು ಅವರ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ನೀವು ನೋಡ್ಲಿಕ್ಕೆ ಹೋದ್ರೆ ಇನ್ ಬಿಟ್ವೀನ್ 3-4 ವರ್ಷ ಹಣ ಮಾಡ್ಲೇ ಇಲ್ಲ ಸರ್. ಇದೇನು ಹೊಸ್ತಲ್ಲ, ಗೊತ್ತಾಯ್ತಲ್ವಾ? ಬಟ್ ನೆಕ್ಸ್ಟ್ ಕೇಳ್ಕೊಳ್ಳಿ, 10 ವರ್ಷ ಇನ್ವೆಸ್ಟ್ ಮಾಡಿದವರು ಅವರ ಹಣ 4ರಿಂದ 6-6.5 ವರ್ಷ ರೇಂಜ್ ಅಲ್ಲಿ ಡಬಲ್ ಆಗಿದೆ. ಸೊ 3 ಡೇಟಾ ನೆನ್ಪಿಟ್ಕೊಳ್ಳಿ. ಮಾರ್ಕೆಟ್ ಮೇಲೆ ಕೆಳಗೆ ಹೋಗುದು ಸಹಜ. ಕೆಲವು ಸಲ 3-4 ವರ್ಷ ಮಾರ್ಕೆಟ್ ಮೇಲೆ ಹೋಗುದಿಲ್ಲ. ಮಾರ್ಕೆಟ್ ಕೆಳಗಡೆ ಇರುವಾಗ ನಿಮ್ಗೆ ಯೂನಿಟ್ಸ್ ಜಾಸ್ತಿ ಸಿಗುತ್ತೆ. ಹಣ ಜಾಸ್ತಿ ಇದ್ರೆ ಹಣ ಹಾಕಬೇಕು, ಇಲ್ಲ ಅಂದ್ರೆ ಎಷ್ಟು ಹೋಗ್ತಾ ಇದೆಯೋ ಅದು ಹೋಗ್ತಾ ಇರ್ಲಿ. ಮಾರ್ಕೆಟ್ ಬಿದ್ದವಾಗ, ಫ್ಲಾಟ್ ಇದ್ದವಾಗ ವಿಡ್ರಾ ಮಾಡಬೇಡಿ. ನಿಮ್ಮ ಫಿನಾನ್ಷಿಯಲ್ ಗೋಲ್ ನಿಮ್ಗೆ ರೀಚ್ ಆಗ್ಲಿಕ್ಕೆ ಆಗಲ್ಲ. ಗೊತ್ತಾಯ್ತಲ್ವಾ? ಇನ್ನು ಇನ್ವೆಸ್ಟ್ ಮಾಡಿ ಇಟ್ಟವ್ರು ಯಾರು? 2 ವರ್ಗದ ಜನ. ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡು ಬಂದವರು, ಅವ್ರಿಗೆ ಕರೆಕ್ಟ್ ಗೊತ್ತು ಮೇಲೆ ಕೆಳಗೆ ಹೋಗುತ್ತೆ, ಕೆಳಗಡೆ ಬಿದ್ದಾಗ ಜಾಸ್ತಿ ಹಾಕ್ಬೇಕಂತ. ಇನ್ನೊಂದು ವರ್ಗ ಇದೆ, ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿ ಬಂದವರು. 3 ವರ್ಷಕ್ಕೆ ಡಬಲ್ ಆಯ್ತು, ಟ್ರಿಪಲ್ ಆಯ್ತು, ಇಂಚನೆ ಹಾಕೊಂಡು ಅಂತ ಇದೇ ತರ ಆಗತ್ತೆ ಅಂತ ಬರುವ ತುಂಬಾ ಜನ ಇದ್ದಾರೆ. ಅವರಿಗೆ ಕಿವಿ ಮಾತು ಇಷ್ಟೇ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಬರೋದು ಅಂತ ಆದ್ರೆ ಮಿನಿಮಮ್ 8-10 ವರ್ಷ ಟೈಮ್ ಹೊರಜಾನಿಗೆ ಬನ್ನಿ. ಇದನ್ನ ನಾನು ಸಾರಿ ಹೇಳ್ತಾನೆ. ಕೆಲವರಿಗೆ ಬೋರ್ ಆಗ್ಬೋದು ಇದನ್ನ ಕೇಳಿಬಿಟ್ಟು, ಬಟ್ ಯಾಕಂದ್ರೆ ನೀವು ದುಡ್ದ ಹಣ ಇದು. ನೀವೇ ಹೇಳ್ತಾ ಇದ್ದೀರಿ ಕೆಲಸ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಒಂದು ರಿಸ್ಕ್ ಇದೆ ಅಂತ ಹೇಳ್ತೀರಿ. ನೀವು ದುಡಿಬೇಕಾದ್ರೆ ಒದ್ದಾಡ್ತೀರಿ, ದಿನಕ್ಕೆ 12 ಗಂಟೆ ಕೆಲಸ ಮಾಡ್ತೀರಿ. ಆ ಹಣವನ್ನ ಸ್ಪೆಕ್ಯುಲೇಷನ್ಗೆ ಹಾಕ್ಬೇಡಿ, ಚೀಟಿ ಹಾಕ್ಬೇಡಿ, ಕೈ ಬದಲಿ ಕೊಡ್ಬೇಡಿ, ಕ್ರಿಪ್ಟೋ ಕರೆನ್ಸಿಗೆ ಹಾಕ್ಬೇಡಿ. ಪ್ಲಾನಿಂಗ್ ಮಾಡಿ ಇನ್ವೆಸ್ಟ್ ಮಾಡಿ. ಈ ತರ ಬಿದ್ದಾವಾಗ ಜಾಸ್ತಿ ಹಣ ಹಾಕಿ, ಹಣ ಆಗತ್ತೆ. ಈ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾರದೆಲ್ಲ ಇವಾಗ ಅಸಲಿಗಿಂತ ಕಡಿಮೆ ಇದೆಯೋ ಅಥವಾ ಅಸಲಲ್ಲೇ ಇದೆಯೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು 4-5 ವರ್ಷ ಹೋಲ್ಡ್ ಮಾಡಿ, ಖಂಡಿತ ನಿಮಗೆ ಒಂದು 12-13% ಮೋಸ ಆಗಲ್ಲ. ಸೆಕ್ಟೋರಿಯಲ್ ಫಂಡ್ಸ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಪ್ಲಾನಿಂಗ್ ಇಲ್ಲದೆ ನೀವು ಹಣ ಕಳ್ಕೊಳ್ಬಹುದು. ಈ ಒಂದ್ ಸಣ್ಣ ಪ್ರಶ್ನೆ ಸರ್, ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಹೇಳ್ತಾ ಇದೀವಿ. ಹೌದು, ಒಬ್ಬ ವ್ಯಕ್ತಿಗೆ ಅನ್ಸ್ಬೋದು ಈಗ ನಾವು ಮಿನಿಮಮ್ ಎಷ್ಟು ವರ್ಷ ಆದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ. ಅದಕ್ಕೊಂದು ಸಣ್ಣ ಒಂದು ಮಾಹಿತಿ ಕೊಡ್ಬಹುದಾ? ಎಷ್ಟು ವರ್ಷ ಇಡಬೇಕು ದುಡ್ಡು? ಈಗ ನಾವು ಹೇಳ್ತೀವಿ ಇನ್ವೆಸ್ಟ್ ಮಾಡೋದು ಇಮಿಡಿಯೇಟ್ ತೆಗಿಬೇಡ್ರಪ್ಪ, ಅಲ್ಲೇ ಇದ್ರೇನೆ ಅದು ಒಳ್ಳೆ ರಿಟರ್ನ್ ಕೊಡುತ್ತೆ ಅಂತ. ನಿಮ್ಗೆ ಒಂದು ಬೆಸ್ಟ್ ಸಜೆಷನ್, ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಷ್ಟು ವರ್ಷ ಇಟ್ಟರೆ ಒಳ್ಳೇದು ಅಂತ ಹೇಳ್ತೀರಿ ಸರ್? ಒಂದೇ ವರ್ಡ್, ಒಂದು ಸಿಂಪಲ್ ಉದಾಹರಣೆ. ಹಣ 3 ವರ್ಷದ ಒಳಗಡೆ ಬೇಕು ಅಂತಿದ್ರೆ ಅದಕ್ಕೆ ಸೂಟೇಬಲ್ ಪ್ರಾಡಕ್ಟೇ ಇದೆ, ಅದಕ್ಕೆ ನೀವು 3 ವರ್ಷ ಇಟ್ಟರೆ ಸಾಕು.
ಓಕೆ. ಅದಕ್ಕೆ ಯಾವ ಪ್ರಾಡಕ್ಟ್ ಸಮಂಜಸವೋ ಆ ಪ್ರಾಡಕ್ಟ್ ಅಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ನಂತರ 4, 5, 6 ವರ್ಷದಲ್ಲಿ ನಿಮ್ಗೆ ವಾಪಸ್ ಬೇಕು, ಅದಕ್ಕೆ ಸೂಟೇಬಲ್ ಪ್ರಾಡಕ್ಟ್ ಇದಾವೆ, ಆ ಪ್ರಾಡಕ್ಟ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಇನ್ನು ಲಾಂಗ್ ಟರ್ಮ್ ಒಂದು 8-10 ವರ್ಷ ಬೇಡ, ಅದು ಯಾವ ಗೋಲ್ಸ್ ಇದೆ ಅದಕ್ಕೆ ಲಿಸ್ಟ್ ಮಾಡಿ, ಅದಕ್ಕೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನು ಸಿಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಗೋಲ್ ಓರಿಯೆಂಟೆಡ್ ಸ್ಕೀಮ್ ಸಿಲೆಕ್ಷನ್ ಮಾಡಬೇಕೇ ಹೊರತು ಇವಾಗ ಚೆನ್ನಾಗಿ ಯಾವ್ದಿದೆ, ಹಿಸ್ಟಾರಿಕಲ್ ರಿಟರ್ನ್ಸ್ ಯಾವ ಚೆನ್ನಾಗಿ ಕೊಟ್ಟಿದೆ, ಬಟ್ 1 ವರ್ಷ ಯಾವ ಚೆನ್ನಾಗಿದೆ, ಈಗ ಒಳ್ಳೇದಿರೋ ಫಂಡ್ ಹೇಳಿ, ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಉತ್ತರ ಇಲ್ಲ, ಖಂಡಿತ ಉತ್ತರ ಇಲ್ಲ. ಪ್ಲಾನಿಂಗ್ ಮಾಡಿ ಇನ್ವೆಸ್ಟ್ ಮಾಡಿ. ಸಿಂಪಲ್ ಹೇಳ್ತೀನಿ ಸರ್, ನೀವು ಒಂದ್ ಕಡೆ ಕೆಲಸ ಮಾಡ್ತೀರಿ, ಆ ಕಂಪನಿದ ಪ್ರೋಟೋಕಾಲ್ ಫಾಲೋ ಮಾಡ್ತೀರಿ, ಅಲ್ಲಿ ಆ ಕೆಲಸಕ್ಕೆ ಏನೆಲ್ಲ ಬೇಕೋ ಅದನ್ನ ಕಲಿತೀರಿ, ಅದನ್ನ ಹೆಂಗ್ ಮಾಡ್ಬೇಕೋ ಆ ತರ ಮಾಡ್ತೀರಿ. ಹೆಲ್ತ್ ಮೇಂಟೈನ್ ಮಾಡಬೇಕು, ಫಾಲೋ ಮಾಡ್ತೀರಿ. ವೆಹಿಕಲ್ ಬಿಡ್ತೀರಿ, ಎಡಬದಿಯಲ್ಲೇ ಬಿಡ್ತೀರಿ. ಬಟ್ ನಿಮ್ಮ ಪರ್ಸನಲ್ ಫಿನಾನ್ಸ್ ಬಂದ್ ಕೂಡಲೇ ನರೇಟಿವ್ ಹಿಂದೆ ಯಾಕೆ ಕೊಡ್ತೀರಿ? ಪ್ರೋಸೆಸ್ ಫಾಲೋ ಮಾಡಿ, ಅಲ್ಲ ಹಣ ಮಾಡ್ತೀರಿ ನೀವು. ನಿಮ್ಮ ಎಕ್ಸ್ಪೀರಿಯನ್ಸ್ ವಿಲ್ ನೆವರ್ ಬಿ ಬ್ಯಾಡ್. ಪ್ರೋಸೆಸ್ ಫಾಲೋ ಮಾಡಿ ಅಷ್ಟೇ, ಸಿಂಪಲ್. ಕರೆಕ್ಟ್. ನೋಡಿ, ಈಗ ಮ್ಯೂಚುವಲ್ ಫಂಡು ಮತ್ತೆ SIP ಇದ್ರ ಬಗ್ಗೆ ಎಲ್ಲ ನಾವು ಸರ್ಚ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಭಯಂಕರ ಗೂಗಲ್ ಡಾಕ್ಟರ್ ತರ ಎಷ್ಟೊಂದು ಜನ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಹೆಲ್ತ್ ಬಗ್ಗೆ ತುಂಬಾ ಸಾವಿರಾರು ವಿಡಿಯೋಸ್ಗಳು ನಮ್ಗೆ ಸಿಗ್ತವೆ. ಅದ್ರಲ್ಲಿ ಒಂದು ಬಹಳ ಮುಖ್ಯ, ಎಲ್ಲರನ್ನ ಅಟ್ರಾಕ್ಟ್ ಮಾಡೋದು ಏನಂತ ಹೇಳಿದ್ರೆ, 1 ಕೋಟಿ ರೂಪಾಯಿ ಗಳಿಸೋದು ಇಲ್ಲಿ ಬಹಳ ಸುಲಭ, ನೀವು ಇಷ್ಟು ಹಾಕಿ ನೀವು ಕೋಟಿ ದುಡಿಬಹುದು ಅಂತೆಲ್ಲ ನಾವು ತುಂಬಾ ನೋಡ್ತಿರ್ತೀವಿ. ಈಗ 1 ಕೋಟಿ ರೂಪಾಯಿ ಹಾಕಿ ಹಣ ಗಳಿಸೋ ಈಸಿನ? ಹಾಗಾದ್ರೆ ಈ ಒಂದು ವಿಚಾರದ ಬಗ್ಗೆ ನೀವೇನಾದ್ರೂ ಕ್ಯಾಲ್ಕುಲೇಟಿವ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಹೇಳ್ಬಹುದಾ ಅಂತ? 1 ಕೋಟಿ ರೂಪಾಯಿ ಖಂಡಿತ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡಿಬಹುದು. ಹಾಗಂತ ಹೇಳಿ ಓವರ್ ನೈಟ್ ಆಗಲ್ಲ. 1 ಕೋಟಿ ಅನ್ನೋದು ಒಂದು ಡ್ರೀಮ್ ನಂಬರ್ ಎಷ್ಟೋ ಜನರಿಗೆ. ಖಂಡಿತ ನೀವು ಅದನ್ನ ಗಳಿಸ್ಲಿಕ್ಕೆ ಸಾಧ್ಯ, ಬಟ್ ಆ ಹಾದಿಯಲ್ಲಿ ಹೋಗ್ಬೇಕು. ಒಂದು ಉದಾಹರಣೆ ಹೇಳ್ತೀನಿ. ನೀವು ತಿಂಗಳಿಗೆ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಮಾಡಿ. 1 ವರ್ಷಕ್ಕೆ ಎಷ್ಟು ಮಾಡಿದ್ರಿ? 1,20,000 ಮಾಡಿದ್ರಿ. 10 ವರ್ಷಕ್ಕೆ ಎಷ್ಟು ಮಾಡಿದ್ರಿ? 12 ಲಕ್ಷ ಆಯ್ತು. 20 ವರ್ಷಕ್ಕೆ 24 ಲಕ್ಷ ಮಾಡಿದ್ರಿ. ಮಾರ್ಕೆಟ್ 10% ಕೊಟ್ಟರು ಕೂಡ 21-22 ವರ್ಷಕ್ಕೆ ಅದು 1 ಕೋಟಿ ಆಗುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ದೆಷ್ಟು? ಬರೀ 24 ಲಕ್ಷ. ಇನ್ವೆಸ್ಟ್ ಇವತ್ತು ಶುರು ಮಾಡಿದ್ದೆಷ್ಟು? ನೀವು 10,000 ರೂಪಾಯಿ ತಿಂಗಳಿಗೆ. ನಿಮ್ಮ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಯಾವಾಗ? ಇವತ್ತಿನಿಂದ 21 ವರ್ಷದ ನಂತರ. ನೀವು ಇವತ್ತೇ 1 ಕೋಟಿ ಹಾಕಿ ನಿಮ್ಗೆ ಅದು ಬಟ್ಟೆ ಇದು ಎಷ್ಟು ಕೋಟಿ ಆಗತ್ತೆ ಅಂತ ನಿಮ್ ಕ್ವಶನ್ ಅಲ್ಲ. ನಿಮ್ ಕ್ವಶನ್ ಏನು? ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ 1 ಕೋಟಿಯನ್ನು ನೋಡ್ಬೋದು ಅಂತ. ಮಾರ್ಕೆಟ್ 10% ಕೊಟ್ರೆ ತಿಂಗಳಿಗೆ 10,000 ರೂಪಾಯಿ ಹಾಕಿದ್ರೆ ಒಂದು 22-23 ವರ್ಷಕ್ಕೆ ನಿಮ್ಮ ಹಣ 1 ಕೋಟಿ ಆಗ್ತದೆ. ಈಗ ಇನ್ನೊಂದು 2 ಪ್ರಶ್ನೆ ಬರುತ್ತೆ, ಈಗ ನಾನು ಕೇಳ್ಬಿಡ್ತೀನಿ. ಖಂಡಿತ. ಒಂದು, ಈ ತರ ಆಪ್ಗಳಿದಾವೆ, ತುಂಬಾ ಆಪ್ಗಳಿದಾವೆ. ಪ್ರತಿ ತಿಂಗಳು SIP 10,000 ಕಟ್ ಮಾಡುವಂತದ್ದು ಆಟೋ ಡಿಡಕ್ಟ್ ತುಂಬಾ ಜನ ಮಾಡ್ತಿದ್ದಾರೆ. ಅಲ್ಲೂ ಮಾಡಬಹುದಾ ಅಥವಾ ನಿಮ್ಮ ಹತ್ರನೇ ಬಂದ್ ಮಾಡ್ಬೇಕಾ? ಅವ್ರು ಎಲ್ಲಿ ಬೇಕಾದ್ರೂ ಮಾಡಬಹುದು. ಪ್ಲಾನಿಂಗ್ ಕರೆಕ್ಟ್ ಮಾಡಿ. ಸೆಕ್ಯೂರ್ ಇರುತ್ತಾ? ಎಲ್ಲ ಆಪ್ ಸೆಕ್ಯೂರ್ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ನನ್ನ ಸಬ್ಜೆಕ್ಟ್ ಅಲ್ಲ, ಗೊತ್ತಾಯ್ತಲ್ವಾ? ನನ್ನ ಆಪ್ ಅಲ್ಲಿ ನನ್ನ ಬಗ್ಗೆ ನಾನು ಕೊಡ್ತೇನೆ. ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿವಸದಲ್ಲಿ ನೀವು ಯಾವುದೇ ಮಾಧ್ಯಮ ಪೇಪರ್ ತೆಗೆದು ನೋಡಿ, 2ನೇ ಪೇಜ್, 3ನೇ ಪೇಜ್, 4ನೇ ಪೇಜ್ ನೀವು ತೆಗೆದು ಓದಿದ್ರೆ ಅಧಿಕ ಆದಾಯದ ಹಿಂದೆ ಹೋಗಿ 20 ಲಕ್ಷ ಕಳ್ಕೊಂಡ್ರು, 2 ಕೋಟಿ ಕಳ್ಕೊಂಡ್ರು, 3 ಕೋಟಿ ಕಳ್ಕೊಂಡ್ರು ಅನ್ನೋದು ಆರ್ಟಿಕಲ್ ಕಾಮನ್. ಅಂದ್ರೆ ಏನು? ಮನುಷ್ಯನಿಗೆ ಅರ್ಜೆಂಟ್ ಅಲ್ಲಿ ದುಡ್ಡು ಮಾಡೋದು ಒಂದು ಇನ್ಕ್ಲೈನ್ಡ್ ಕ್ವಾಲಿಟಿ, ಅದು ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ. ಆ ರೋಗದಿಂದ ಹೊರಗೆ ಬರ್ಬೇಕು. ಸೊ ಪ್ಲಾನ್ ಕರೆಕ್ಟ್ ಇಟ್ಕೊಳ್ಳಿ ಸ್ವಾಮಿ. ನೀವು ನಿಮ್ಮ ಕೆಲಸದಲ್ಲಿ ಭಾಗಿಯಾಗಿ, ನಿಮ್ಮ ವ್ಯವಹಾರದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಹೋಟೆಲ್ ವ್ಯವಹಾರವಾ, ಫಾರ್ಮಸಿಯಾ, ತೋಟವಾ, ಅದನ್ನು ಸರಿ ಮಾಡಿ, ಅದನ್ನು ಕರೆಕ್ಟ್ ಆಗಿ ಮಾಡಿ, ಬಂದ ಹಣವನ್ನ ನಿಮ್ಮ ಫ್ಯೂಚರ್ ಗೋಲ್ಗಳಿಗೆ ಹೊಂದ್ಕೊಂಡು ಪ್ಲಾನ್ ಮಾಡಿ. ಇನ್ನೊಂದು ಕ್ವಶನ್ ಇದೆ. ಒಬ್ಬ ವ್ಯಕ್ತಿ 10 ವರ್ಷ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂತಾನೆ, 6ನೇ ವರ್ಷಕ್ಕೆ ತೀರೋಗ್ಬಿಡ್ತಾನೆ. ಅವನಿಗೊಂದು ಭಯ ಇರುತ್ತೆ, ನಾನು ಸತ್ತು ಹೋದ್ರೆ ಏನ್ ಮಾಡೋದು ಅಂತ. ಖಂಡಿತ. ಓಕೆ, ಏನ್ ಮಾಡ್ಬೇಕೀಗ? ಅವ್ನು ತೀರೋದ, ಸರಿ, 6 ವರ್ಷಕ್ಕೆ ತೀರೋದ. ಈಗ ನಾಮಿನಿ ಅಥವಾ ಯಾರೋ ಹಾಕಿದ್ದಾರೆ, ಅವ್ರಿಗೆ ಸಿಗುತ್ತೆ ಅಂತ. ಎಷ್ಟು ಸಿಗುತ್ತೆ ಆ ಟೈಮಲ್ಲಿ? ಕರೆಕ್ಟ್. ಸೊ ನೋಡಿ, ನೀವು ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿರ್ತೀರಾ, ಒಂದು 10 ವರ್ಷ ಪ್ಲಾನಿಂಗ್ ಇರುತ್ತೆ. 6 ವರ್ಷದಿಂದ ನಂತರ ಅವನಿಗೆ ಕಟ್ಲಿಕ್ಕೆ ಆಗಿಲ್ಲ, ಅವನೇ ಇಲ್ಲ ಪುಣ್ಯಾತ್ಮ, ದುರದೃಷ್ಟಕ್ಕೆ. ಆಯ್ತಲ್ವಾ? ನಾಮಿನಿ ಮಾಡಿದಾನೆ, ಅವರ ನಾಮಿನಿ ಹೆಸರಿಗೆ ಇನ್ವೆಸ್ಟ್ಮೆಂಟ್ ಶಿಫ್ಟ್ ಆಗುತ್ತೆ ಪೂರಾ. ಜಾಸ್ತಿ ಬರುತ್ತಾ? ಅಷ್ಟೇ ಬರುತ್ತಾ? ಹೇಳ್ತೀನಿ ಕೇಳಿ. 6 ವರ್ಷದ ನಂತರ ನಾಮಿನಿ ಹೆಸರಿಗೆ ಶಿಫ್ಟ್ ಮಾಡ್ತೀವಿ ನಾವು. 6 ವರ್ಷದಲ್ಲಿ ಅದು ಎಷ್ಟು ಗ್ರೋ ಆಗಿರುತ್ತೆ ಮಾರ್ಕೆಟಿಗೆ ಹೊಂದ್ಕೊಂಡು, ಆ ಫಿಗರ್ ಬಂದು ಕೂತಿರುತ್ತೆ. ಸೊ ದುರದೃಷ್ಟಕ್ಕೆ ಈಗ 6ನೇ ವರ್ಷ ಈ ವರ್ಷ ಅನ್ಕೊಳ್ಳಿ, ಲಾಸ್ಟ್ 2 ಇಯರ್ ಮಾರ್ಕೆಟ್ ಪರ್ಫಾರ್ಮ್ ಮಾಡಿಲ್ಲ. ಫಸ್ಟ್ 4 ವರ್ಷ ಮಾರ್ಕೆಟ್ ಚೆನ್ನಾಗಿತ್ತು, ಲಾಸ್ಟ್ 2 ಇಯರ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇಲ್ಲ ಅನ್ಕೊಳ್ಳಿ. ಅವರ ರಿಟರ್ನ್ಸ್ ತುಂಬಾ ಚೆನ್ನಾಗಿರ್ಲಿಕ್ಕಿಲ್ಲ.
ಓಕೆ ಅವ್ರು ಅದನ್ನ ವಿಡ್ರಾ ಮಾಡ್ದೇನೆ ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ಕೊಳ್ಳಿ, ಒಬ್ಬನೇ ಬ್ರೆಡ್ ಅರ್ನರ್ ಅನ್ಕೊಳ್ಳಿ, ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ, ನಾಮಿನಿ ಹೆಸರಿಗೆ ಇನ್ವೆಸ್ಟ್ಮೆಂಟ್ ಹೋಯ್ತು, ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ಆ ಹಣವನ್ನು ಅಲ್ಲೇ ಬಿಡಿ. ಓಕೆ ಖಂಡಿತ ಈ ಮಾರ್ಕೆಟ್ ಏನು 2 ವರ್ಷದಿಂದ ಮೇಲ್ ಹೋಗಿಲ್ಲ, ಇನ್ನೊಂದು ವರ್ಷದಲ್ಲಿ ಮೇಲ್ ಹೋಗ್ಲೇಬೇಕು. ಓಕೆ 1 ವರ್ಷಕ್ಕೆ ಮೇಲ್ ಹೋಗುತ್ತೆ, ಅವಾಗ ವಿಡ್ರಾ ಮಾಡ್ಕೊಂಡ್ ಬನ್ನಿ ಬೇಕಂತಿದ್ರೆ. ಇಲ್ಲ ಮನೆಯವರು ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ, ಮಾಡಬಹುದು. ನೋಡಿ, ನಾನು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವ ಹಿಂದಿನ ಉದ್ದೇಶವೇ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಈಗ ಕೆಲವೊಂದು ಪ್ರಶ್ನೆ ಕೇಳದ್ನಲ್ಲ, ಇದೆಲ್ಲ ನಮ್ಮ ಒಳಗಡೆ ಇರುವಂತ ಪ್ರಶ್ನೆನೇ ನಾನು ನೇರವಾಗಿ ಭಟ್ರಿಗೆ ಕೇಳಿದ್ದು. ಈಗ ಈ ತರದ ಯೋಚನೆಯಲ್ಲಿರುವವರು ಅಥವಾ ಹಿಂಗ್ ಹೂಡಿಕೆ ಮಾಡಬೇಕು ಅನ್ನೋರಿಗೆ ನಿಮ್ಮ ಸಂಸ್ಥೆ ಹೆಂಗ್ ನೆರವಾಗುತ್ತೆ ಅನ್ನೋದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಹೇಳೋಣ. ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ತುಂಬಾ ಭಯದಲ್ಲೂ ಇದ್ದಾರೆ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆ ಬರುತ್ತೋ ಇಲ್ವೋ ಈ ತರ ಎಲ್ಲ ಅನ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳ ಬಗ್ಗೆನೇ ಜನ ಇವತ್ತು ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ನಿಮ್ಮ ಸಂಸ್ಥೆ ಯಾವ ರೀತಿ ಹೂಡಿಕೆದಾರರಿಗೆ ನೆರವಾಗುತ್ತೆ, ಮತ್ತೆ ನೀವು ಅದರಿಂದ ಹೆಂಗ್ ಹಣ ಗಳಿಸ್ತೀರಿ? ನೀವು ಹೇಳ್ತಾ ಇದ್ರೆ ನಮಗೇನು ಪ್ರಾಫಿಟ್ ಇರಲ್ಲ, ನಾವು ಒಂದು ಮಾರ್ಗದರ್ಶನ ಕೊಡ್ಬೋದು, ನಮ್ಮ ಹತ್ರ ಮಾಡಿ ಅಂತ ಹೇಳ್ಬೋದು, ಅದರಿಂದ ನಾವೇನು ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಒಂದು ಡೀಟೇಲ್ ಕೊಡಿ ಅಂತ. ಖಂಡಿತ ಕ್ಲಿಯರ್ ಆಗಿ ಅಂತ ಹೇಳ್ತೀನಿ ಶೆಟ್ರೆ. ಓಕೆ, ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್, ಓಕೆ, ನಾವು ಕಸ್ಟಮರ್ಸ್ಗೆ ಏನು ಚಾರ್ಜ್ ಮಾಡುವಾಗಿಲ್ಲ. ಓಕೆ, ನಾವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದಾಗಿ ನಾವು ಸೆಬಿ ಕೆಳಗಡೆ ಆಂಫಿ ಅಂತಿದೆ, ಆಂಫಿ ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್. ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅಲ್ಲಿ ಹಾಕಿರ್ತೀವಿ, ಇದರ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ ಮಾಡಿರ್ತೀವಿ. ನಾವು ಕಸ್ಟಮರ್ಸ್ಗೆ ಏನು ಚಾರ್ಜ್ ಮಾಡಲ್ಲ. ಕಸ್ಟಮರ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವಾಗ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಇರುತ್ತೆ. ಅದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ 1 ಪೋರ್ಷನ್ ಹಣ ಮ್ಯೂಚುವಲ್ ಫಂಡ್ ಕಂಪನಿಗೆ ಹೋಗುತ್ತೆ, 1 ಪೋರ್ಷನ್ ಹಣ ನಮಗೆ ಕಮಿಷನ್ ಆಗಿ ಬರುತ್ತೆ. ಯಾವ್ಯಾವ ಸ್ಕೀಮ್ ಕ್ಯಾಟಗರಿಗೆ ಏನೇನು ಕಮಿಷನ್, ಯಾವ್ಯಾವ ಪರ್ಸೆಂಟೇಜು ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು, ಅದ್ರ GST ಎಲ್ಲದನ್ನು ಕೂಡ ಸೆಬಿ ನಿರ್ಧಾರ ಮಾಡಿದೆ. ಎಕ್ಸ್ಟ್ರಾ ನಮ್ಗೇನಿಲ್ಲ. ಈ ಕ್ಯಾಟಗರಿ ಸ್ಕೀಮ್ಸಿಗೆ ಈ ತರ ಎಸೆಟ್ಸ್ ಇದ್ರೆ, ಸೊ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲಿ ಅನುಕೂಲ ಏನು ಕಸ್ಟಮರ್ಸಿಗೆ, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಸೈಜ್ ದೊಡ್ಡದಾಗ್ತಾ ಹೋದಾಗೆ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಆಗುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಆಗ್ತಾ ಬಂದಾಗೆ ನಮಗೆ ಕಮಿಷನ್ ಕಡಿಮೆ ಆಗುತ್ತೆ. ಸಿಂಪಲ್. ಸೊ ನಾನು ಯಾವತ್ತು ಓಡ್ತಾನೆ ಇರ್ಬೇಕು, ನನ್ನ ಕಸ್ಟಮರ್ ಬೇಸ್ ಜಾಸ್ತಿ ಮಾಡ್ಕೊಂಡು ನಾನು ಗ್ರೋ ಆಗ್ಬೇಕೇ ಹೊರತು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇಂದ ಜಾಸ್ತಿ ಹಣ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕಮಿಷನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಪ್ರಪಂಚ ರೂಢಿ, ಸೆಬಿ ರಿಕ್ವೈರ್ಮೆಂಟ್, ಆಸ್ ಸಿಂಪಲ್ ಆಸ್ ದಟ್. ನಾವು ಹೆಂಗೆ ಹೆಲ್ಪ್ ಆಗ್ತೀವಿ, ಲಾಸ್ಟ್ 17 ವರ್ಷದಿಂದ ಇದೊಂದೇ ಕೆಲಸ ನಮಗೆ. ಕಸ್ಟಮರ್ಸ್ ಬರ್ತಾರೆ, ವಿಡಿಯೋ ನೋಡಿ ಬರ್ತಾರೆ. ಈಗ ವಿಡಿಯೋ ಎಲ್ಲ ಸ್ಟಾರ್ಟ್ ಆಗಿ 5 ವರ್ಷ ಆಯ್ತು. ಮೊದಲು ನಾವು ಪೇಪರ್ ಇನ್ಸರ್ಷನ್ ಮಾಡ್ತಾ ಇತ್ತು, ನ್ಯೂಸ್ ಪೇಪರ್. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅನ್ನೋದೇ ಗ್ರೇಟ್ ವರ್ಡ್. 2002, 3, 4, 5ರಲ್ಲಿ ಅವಾಗ ನಾನು ಬೇರೆ ಕಂಪನಿ ಕೆಲಸ ಮಾಡ್ತಾ ಇದ್ದೆ. 2009 ಸ್ವಂತ ಸ್ಟಾರ್ಟ್ ಮಾಡಿರೋದು. ಅವಾಗೆಲ್ಲ ಪೇಪರ್ ಇನ್ಸರ್ಷನ್, ಅಪಾರ್ಟ್ಮೆಂಟ್ ಅಲ್ಲಿ ಕಿಯಾಸ್ಕ್ ಹಾಕೋದು, ಫಂಕ್ಷನ್ ಅಲ್ಲಿ ಕಿಯಾಸ್ಕ್ ಹಾಕೋದು, ಇದನ್ನೆಲ್ಲ ಮಾಡಿ ನಾವು ಕ್ಲೈಂಟ್ಸ್ ಅನ್ನು ಆಡ್ ಮಾಡಿರೋದು. ನಂತರ ಸರ್ವಿಸ್ ಸರಿ ಕೊಟ್ರೆ ನಿಮ್ಗೆ ರೆಫರೆನ್ಸ್ ಕೊಡ್ತಾರೆ, ರೆಫರೆನ್ಸ್ ಅಲ್ಲಿ ಕಸ್ಟಮರ್ಸ್ ಬರ್ತಾರೆ. ಗೊತ್ತಾಯ್ತಲ್ವಾ? ಜನರ ರಿಕ್ವೈರ್ಮೆಂಟ್ ಏನು, ಹಾಫ್ ನಾಲೆಜ್ ಇರುತ್ತೆ, ಅಲ್ಲಿ ಇಲ್ಲಿ ಕೇಳ್ತಾರೆ. ನಮ್ಮ ಹತ್ರ ಬರೋ ಮೊದಲೇ 4 ರಿಲೇಟಿವ್ಸ್ ಫ್ರೆಂಡ್ಸ್ ಹತ್ರ ಕೇಳ್ತಾರೆ, ಅದು ಹೇಗೆ ಮರೆಯ ಮಾಡ್ಬೋದಾ ಏನು ಅಂತ ಕೇಳ್ತಾರೆ. ಅದಾದ ನಂತರ ಪ್ರಾಪರ್ ಪ್ಲಾನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ಯಾರು ಬೇಕು ಅಂತ ಹುಡುಕಿದಾಗ ನಾವು ಅವ್ರಿಗೆ ಸಿಗ್ತೀವಿ. ಅವ್ರಿಗೆ ನಾವು ಯಾವ ತರ ಹೇಳ್ತೀವಿ, ಈಗ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೇನೆ ಫಸ್ಟ್ ಪೂರ್ಣ ಡೀಟೇಲ್ಸ್ ತಗೊಳ್ತೀವಿ. ನಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು, ಹೇಗೆ, ಎಂತ, ಏನು, ಇದೆಲ್ಲ ನಮ್ಮ ಅಡ್ವೈಸಿಗೆ ನಾವು ಏನು ಎಜುಕೇಟ್ ಮಾಡ್ತೀವಿ ಅದಕ್ಕೆಲ್ಲ ಇನ್ಸಿಡೆಂಟಲ್ ಇದೆ ಎಲ್ಲದೂ ಕೂಡ. ಗೊತ್ತಾಯ್ತಲ್ವಾ? ಕ್ಲೀನಾಗಿ ಕೇಳ್ತೀವಿ, ಡೀಟೇಲ್ಸ್ ತಗೊಂಡ್ಬಿಟ್ಟು ತಿಂಗಳಿಗಿಂತಿಷ್ಟು ಖರ್ಚು ಅದಕ್ಕೆ ಬದಿಗಿಡಬೇಕು, ವರ್ಷಕ್ಕಿಂತಿಷ್ಟು ಖರ್ಚಿದೆ, ಒಂದಷ್ಟು SIP ಒಂದಷ್ಟು EMI ಕಟ್ಟಬೇಕು, ಒಂದಷ್ಟು ಮಕ್ಕಳ ಎಜುಕೇಷನಿಗೆ ಬದಿಗೆ ಹೋಗುತ್ತೆ, ಒಂದಷ್ಟು ಹಬ್ಬ ಹರಿದಿನಗಳಿಗೆ ಖರ್ಚು ಬೇಕು, ಅದಕ್ಕೆಲ್ಲ ಒಂದಷ್ಟು ಹಣ ಬದಿಗಿಡಬೇಕು. ನಂತರ ಒಂದಷ್ಟು ಹಣ ನನ್ನ ಫ್ಯೂಚರ್ ಗೋಲ್ಸಿಗೆ ಬೇಕು. ಫ್ಯೂಚರ್ ಗೋಲ್ಸ್ ಏನು, ಕೆಲವು ಗೋಲ್ಸ್ 2-3 ವರ್ಷದ ಒಳಗಡೆ ಇದೆ. ಅಕ್ಕನಿಗೋ ತಂಗಿಗೋ ಮದುವೆ, ಮನೇಲಿ ಏನೋ ಒಂದು ಇದಿದೆ, ಕಾರ್ ಚೇಂಜ್ ಮಾಡಬೇಕು, ಹೀಗೆ ಒಂದು 2-3 ವರ್ಷದ ಒಳಗಡೆ ಗೋಲ್ಗಳಿದ್ದಾವೆ. ಇನ್ನು 4-5-6 ವರ್ಷದಲ್ಲಿ ಇರುವಂತಹ ಗೋಲ್ ಮೀಡಿಯಂ ಟರ್ಮ್ ಗೋಲ್ಸ್. ಕೆಲವರಿಗೆ ಕಾರ್ ತಗೊಳ್ಳೋದು ಮೀಡಿಯಂ ಟರ್ಮ್ ಗೋಲ್ ಇರ್ಬೋದು, ಮನೆಗೆ ಡೌನ್ ಪೇಮೆಂಟ್ ಮೀಡಿಯಂ ಟರ್ಮ್ ಗೋಲ್ ಇರ್ಬೋದು, ಮಗನೋ ಗ್ರಾಜುಯೇಷನ್ಗೆ ಹೋಗ್ತಾನೆ, ಜಾಸ್ತಿ ದುಡ್ಡು ಬೇಕು, ಅದು ಮೀಡಿಯಂ ಟರ್ಮ್ ಇರ್ಬೋದು. ಕೆಲವರಿಗೆ ಗ್ರಾಜುಯೇಷನ್ ಇಂದ ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗ್ತಾರೆ 4-5 ವರ್ಷದಲ್ಲಿ, ಇಲ್ಲ ಮಕ್ಕಳಿಗೆ ಮದುವೆನೇ ಇರ್ಬೋದು. ಯಾಕಂದ್ರೆ ಎಲ್ಲ ಕಸ್ಟಮರ್ಸು ನಮಗೆ ಅವರ 28ನೇ ವರ್ಷಕ್ಕೆ ಬರೋದಿಲ್ಲ ಅಲ್ವಾ. ಕೆಲವರು 35 ವರ್ಷದವ್ರು ಬರ್ತಾರೆ, ಕೆಲವರು 40ರವ್ರು ಬರ್ತಾರೆ, ಕೆಲವರು 45ರವ್ರು ಬರ್ತಾರೆ. ಅವರ ಏಜಿಗೆ ಹೊಂದ್ಕೊಂಡು ಅವರ ಗೋಲ್ಸ್ ಇರುತ್ತೆ. ಆ ಗೋಲ್ಸ್ ಯಾವ್ದೆಲ್ಲ ಇದೆ ಅದಕ್ಕೆ ಹೊಂದ್ಕೊಂಡು ಯಾವ ಪ್ರಾಡಕ್ಟ್ ಸುಟೇಬಲ್ ಅಂತ ಹೇಳಿ ಸುಟೇಬಿಲಿಟಿ ಮ್ಯಾಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಅಡ್ವೈಸ್ ಯಾವ್ದೆಲ್ಲ ಇನ್ಸಿಡೆಂಟಲ್ ಇದೆ ಅದನ್ನೆಲ್ಲ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಹ್ಯಾಂಡ್ ಹೋಲ್ಡ್ ಮಾಡಿ ಯಾವ ಪ್ರಾಡಕ್ಟ್ ಅಲ್ಲಿ ನಮ್ಗೆ ಎಷ್ಟು ಕಮಿಷನ್ ಬರುತ್ತೆ ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಬೇಕು. ವೆಬ್ಸೈಟ್ ಅಲ್ಲಿ ಎಲ್ಲ ಹಾಕ್ಬಿಟ್ಟಿದೀವಿ. ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿಸಿ, ಇನ್ವೆಸ್ಟ್ಮೆಂಟ್ ಮಾಡುವಾಗಲೂ ಹಾಗೆ ನಮ್ಮ ಅಕೌಂಟಿಗೆ ಅವರು ದುಡ್ಡು ಬರೋದಿಲ್ಲ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಅವ್ರ ಹಣ ಅವ್ರ ಅಕೌಂಟಿನಿಂದ NSE/MF ಮೂಲಕ ಅವ್ರು ಸಿಲೆಕ್ಟ್ ಮಾಡೋ ಸ್ಕೀಮಿಗೆ ಹೋಗುತ್ತೆ. ನಮಗೆ ಕಮಿಷನ್ ಮಾತ್ರ ಬರೋದು. ನಾವು ಅವ್ರಿಗೆ ಪ್ಲಾನಿಂಗ್ ಕೊಡೋದನ್ನ ಇಮೇಲ್
ಅಂತ ಕೊಟ್ಟಿರ್ತೀವಿ ಓಕೆ ಅಷ್ಟೇ. ಅದಾದ ನಂತರ ಅವ್ರು ಇನ್ವೆಸ್ಟ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡೋದು, ಸ್ಕೀಮ್ಸ್ ಎಲ್ಲ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಎಜುಕೇಟ್ ಮಾಡೋದು, ಫ್ಯೂಚರ್ ಇನ್ಕಮ್ ಪ್ಲಾನ್ ಮಾಡೋದು ಹೇಗೆ, ಪೀರಿಯಾಡಿಕಲಿ ರಿವ್ಯೂ ಮಾಡೋದು ಹೇಗೆ, ಇದು ಒಂದು ಎಂಟೈರ್ ಜಾಬ್ ಸರ್. ಈ ಕೆಲಸ ಒಂದು 15-17 ವರ್ಷದಿಂದ ಮಾಡ್ತಾ ಇದೀವಿ. ಇದು ತುಂಬಾ ಜನರಿಗೆ ಅನುಕೂಲ ಆಗಿದೆ, ಕ್ಲೈಂಟ್ಸ್ ಆ್ಯಡ್ ಆಗ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಆಗಲಿ ಅನ್ನೋದು ಆಶಯ. ಎಸ್, ಖಂಡಿತ. ಆರಾ ಫೈನಾನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ ಅದೊಂದು ಟ್ರಸ್ಟ್. ಅದು ಸೊ ಅಷ್ಟು ಟ್ರಸ್ಟ್ ಇಲ್ಲದೆ 3500ಕ್ಕೂ ಜಾಸ್ತಿ ಕ್ಲೈಂಟ್ಸ್ಗಳು ನಿಮ್ಮನ್ನ ಅರಸ್ಕೊಂಡು ಅಥವಾ ನಿಮ್ಮ ಬಗಲಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಟ್ರಸ್ಟ್ ಇದೆ ಅಂತ ಅರ್ಥ. ಸೊ ನೋಡಿ, 770 ಕೋಟಿ ಅಲ್ವಾ ಪಬ್ಲಿಕ್ ಹಣ ಮೂಲಕ ಇನ್ವೆಸ್ಟ್ಮೆಂಟ್ ಆಗಿರೋದು, ಇನ್ವೆಸ್ಟ್ಮೆಂಟ್ ಆಗಿರೋದು. ಟೋಟಲ್ ಟರ್ನ್ ಓವರ್ ಅಂತ ಕರೀತಾರೆ. ಟರ್ನ್ ಓವರ್ ಅಲ್ಲ, ಅದು ಟರ್ನ್ ಓವರ್ ಅಂತ ಹೇಳಿದ್ರೆ ಇನ್ಕಮ್ ಅಂಡ್ ಔಟ್ಕಮ್, ಅದು ಹಾಗಲ್ಲ. ಇದು ಪಬ್ಲಿಕ್ ನನ್ನ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿರೋದು. ನೋಡಿ, ಇಷ್ಟೆಲ್ಲ ಇರುವವರೇ ಈ ಕಾರ್ಯಕ್ರಮಕ್ಕೆ ಬಂದ್ರೆ ಸೂಕ್ತ ಅಂತ ಅನ್ಸಿದ್ದು ಇದೇ ಕಾರಣಕ್ಕೆ. ಸರ್, ನನ್ನ ಸುಮಾರು ಪ್ರಶ್ನೆಗಳಿಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಆನ್ಸರ್ ಸಿಕ್ತು. ನಾನಂತೂ ತುಂಬಾ ಹ್ಯಾಪಿ. ನಮ್ಮ ವೀಕ್ಷಕರಿಗೆ ಬಿಡ್ತೀನಿ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ನಿಮ್ಮ ಅಭಿಪ್ರಾಯಗಳನ್ನ ಬರೀರಿ. ಅಂದ್ರೆ ನಿಮ್ಮ ಪ್ರಶ್ನೆಗಳು ಇದ್ರೂ ಕೂಡ ಅದನ್ನ ನಮಗೆ ಹೇಳಿದ್ರೆ ನಾವು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಮ್ಮ ಕಾರ್ಯಕ್ರಮ ಕಂಟಿನ್ಯೂ ಮಾಡೋದಕ್ಕೆ ಆ ಪ್ರಶ್ನೆಗಳನ್ನ ಎತ್ಕೋಬಹುದು ಅಂತ ಅನ್ಕೊಂತೀನಿ. ಮತ್ತೆ ತುಂಬಾ ಡೌಟ್ಸ್ಗಳು ಇರುತ್ತೆ ಈ ವಿಚಾರದಲ್ಲಿ. ಅದು ಯಂಗ್ಸ್ಟರ್ಸ್ಗೆ ಜಾಸ್ತಿ ಇರುತ್ತೆ, ಏಜ್ಡ್ ಪರ್ಸನ್ಗೂ ಇರುತ್ತೆ, ಮಿಡ್ ಏಜ್ ಅವ್ರಿಗೂ ಕೂಡ ಇರುತ್ತೆ. ನಮ್ಮ ಕೊಟ್ಟಿದ್ದೀವಿ. ನಿಮ್ಮ ಇವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಅಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ. ನಿಮ್ಗೆ ಆ ಥರದ್ದು ಏನೇ ಡೌಟ್ಸ್ಗಳಿದ್ರು ಅವರನ್ನು ನೇರವಾಗಿ ನೀವು ಸಂಪರ್ಕ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇದ್ರ ಜೊತೆಗೆ ಮತ್ತೆ ಎಪಿಸೋಡನ್ನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ವಾಹಿನಿಯನ್ನು ನೀವು ಪ್ರತಿದಿನ ಅಪ್ಡೇಟ್ ತಗೋಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಇವರ ಒಂದು ಚಾನಲ್ ಕೂಡ ಇದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅವರ ಚಾನಲನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.